ಸೊ ಶಿಕ್ಷಕ ಆಕಾಂಕ್ಷಿಗಳೇ, ಕರ್ನಾಟಕ ಟಿ.ಇ.ಟಿ. 2026ರ ಫೈನಲ್ ಕೀ ಆನ್ಸರ್ಸ್‌ಗಳು ಬಂದಾಗಿವೆ. ಐ ಥಿಂಕ್ ಎಲ್ಲರೂ ಕೂಡ ನೀವು ಚೆಕ್ ಮಾಡಿರ್ಬೋದು. ದಯವಿಟ್ಟು ಕಮೆಂಟ್ಸ್‌ನಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ಸೊ ಕಾಂಪಿಟಿಷನ್ ಲೆವೆಲ್ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ. ಸೊ ಗ್ರೇಸ್ ಮಾರ್ಕ್ಸ್ ಅಥವಾ ಕ್ವೆಷನ್ ಡಿಲೀಟ್ ಆಗಿರೋದ್ರಿಂದ ನೀವು ಕ್ವಾಲಿಫೈ ಆಗಿದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮೆಸೇಜನ್ನು, ಒಂದು ಕಮೆಂಟನ್ನು ಮಾಡಿ. ಸೊ ದಯವಿಟ್ಟು ಇದು ಒಂದು ಹೆಲ್ಪ್ ಆಗುತ್ತೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ. ಸೊ ಈಗ ಮತ್ತೆ ಕರ್ನಾಟಕ ಟಿ.ಇ.ಟಿ. 2026ರ ಈಗ ಪ್ರೆಸೆಂಟ್ ಆಗಿ ಫೈನಲ್ ಕೀ ಆನ್ಸರ್ಸ್‌ಗಳೇನು ಚೆಕ್ ಮಾಡಿದ್ದೀರಾ ಅದರ ಪ್ರಕಾರ ಆಪ್ಷನ್ಸ್‌ಗಳಲ್ಲಿ ಚೇಂಜಸ್ ಆಗಿದೆ ಮತ್ತು ಪೇಪರ್ 1ನಲ್ಲಿ ಒಂದು ಕ್ವೆಷನ್ ಡಿಲೀಟ್ ಆಗಿದೆ. ಸೊ ಕ್ವೆಷನ್ ಡಿಲೀಟ್ ಆಗಿರೋ ಕಾರಣದಿಂದ ಈಗ ಟೋಟಲ್ ಪೇಪರ್ 1 ಕ್ಯಾಂಡಿಡೇಟ್‌ಗಳಿಗೆ 149 ಕ್ವೆಷನ್ಸ್‌ಗೆ ನಿಮ್ಮ ಟೋಟಲ್ ಮಾರ್ಕ್ಸನ್ನು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಈಗ 1 ಮಾರ್ಕ್ಸ್‌ಗಿಂತ ನೀವು ಏನಾದರೂ ಎಲಿಜಿಬಲ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದರೆ, ಈಗ ಒಂದು ಕ್ವೆಷನ್ ಡಿಲೀಟ್ ಆಗಿದೆ, ಹಾಗಾಗಿ 149 ಅಂದರೆ ಖಂಡಿತವಾಗಿ ನೀವು 1 ಮಾರ್ಕ್ಸ್ ಡಿಫರೆನ್ಸ್ ಇದ್ದರೆ ಎಲಿಜಿಬಲ್ ಆಗ್ತೀರಾ. ಅದರ ಜೊತೆಗೆ ಈಗ ಸ್ಟಿಲ್ ಎನಿ ಚಾನ್ಸಸ್ ಇದೆನಾ 79, 80, 81 ಅಥವಾ 88, 89 ಈ ಥರ ಸ್ಕೋರ್ ಮಾಡಿರುವ ಕ್ಯಾಂಡಿಡೇಟ್‌ಗಳಿಗೆ ಪೇಪರ್ 1 ಮತ್ತು ಪೇಪರ್ 2. ಓಕೆ. ಸೊ ಹಾಗಾಗಿ ಈಗ ಒಂದು ಕ್ವೆಷನ್ ಡಿಲೀಟ್ ಆಗಿದೆ ಮತ್ತು ಆಪ್ಷನ್ಸ್‌ಗಳು ಕೂಡ ಚೇಂಜಸ್ ಆಗಿವೆ. 2 ಅಥವಾ 3 ಈ ಥರ ಕೆಲವೊಂದು ಕ್ವೆಷನ್ಸ್‌ಗಳಲ್ಲಿ ಚೇಂಜಸ್‌ಗಳನ್ನ ನೀವು ಗಮನಿಸಿರ್ಬೋದು ಪೇಪರ್ 1 ಮತ್ತು ಪೇಪರ್ 2ಗಳಲ್ಲಿ. ಸೊ ಈಗ ಕ್ವೆಷನ್ ಡಿಲೀಟ್ ಆಗಿದೆ, ಆಪ್ಷನ್ಸ್ ಚೇಂಜ್ ಆಗಿದೆ. ಈಗ 1 ಮಾರ್ಕ್ಸ್ ಏನು ಹೇಳಬೇಕಂತ ಹೇಳಿದರೆ, ನೀವು ಇನ್ ಕೇಸ್ ಪೇಪರ್ 1ನಲ್ಲಿ ಇದ್ದರೆ 1 ಮಾರ್ಕ್ಸ್ ಡಿಫರೆನ್ಸ್ ಇದ್ದರೆ ಖಂಡಿತವಾಗಿ ನೀವು 149 ಅಂದರೆ ಕನ್ಸಿಡರ್ ಆಗ್ತೀರಾ. ಯಾಕಂದರೆ ಒಂದು ಕ್ವೆಷನ್ ಡಿಲೀಟ್ ಆಗಿದೆ. ಪೇಪರ್ 1 ಪಾರ್ಟ್ 1 ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಕ್ವೆಷನ್ ನಂಬರ್ 6 ಉರ್ದು ಮೀಡಿಯಂ ಏನು ಕ್ಯಾಂಡಿಡೇಟ್ ಇದ್ದಾರೆ, ಆ ಉರ್ದು ಮೀಡಿಯಂ ಕ್ಯಾಂಡಿಡೇಟ್ ಒಂದು ಕ್ವೆಷನ್ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಅವರಿಗೆ 149 ಐ ಥಿಂಕ್ ಮೇ ಬಿ ಕೌಂಟ್ ಮಾಡಬಹುದು ಕ್ವೆಷನ್‌ಗೆ, ಉರ್ದು ಲ್ಯಾಂಗ್ವೇಜಿಗೆ. ಓಕೆ, ಲ್ಯಾಂಗ್ವೇಜ್ 1. ಸೊ ಇದೇ ಥರ ನೀವು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ರಿಸಲ್ಟ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೇಳ್ತೀನಿ. ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.